ಹಾಯ್ ಹಲೋ ನಮಸ್ತೆ. ನಮ್ಮ ಶ್ರೀ ಭಾಗ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಮೇಲ್ಗಡೆ ನಮ್ಮ ಮನೆ ಏನು ಮಮ್ಮಿ ಇದು ಓಕೆ, ಮೇಲ್ಗಡೆ ಸೋಲಾರ್ ವಾಟರ್ ಇದೆ ನಮ್ಮ ಮನೆಯಲ್ಲಿ. ಸೊ ಅದು ಪೂರ್ತಿ ಬಿಸಿ ನೀರು ಬರ್ತಾ ಇರಲಿಲ್ಲ ಅದರಿಂದ. ಸೊ ನಾವೇನಕ್ಕೆ ಬಿಸಿನೀರು ಬರ್ತಾ ಇಲ್ಲ ಅಂತ ಒಂದು ವಾರದಿಂದ ಯೋಚನೆ ಮಾಡಾದಮೇಲೆ ನಮ್ಮ ಅಮ್ಮಂಗೆ ಅವಾಗ ಏನು ಜ್ಞಾಪನ ಬಂತು, ನಾವು ಸರ್ವೀಸ್ ಮಾಡಿ ಆಲ್ಮೋಸ್ಟ್ 1.5 ವರ್ಷ ಆಗಿದೆ ಅಂತ. ಸೊ ಆವಾಗ ಇಮಿಡಿಯೇಟಾಗಿ ನಾವು ಕಾಲ್ ಮಾಡಿದ್ದಕ್ಕೆ ಅವರು 20 ನಿಮಿಷದಲ್ಲಿ ಬಂದುಬಿಟ್ಟು ಇದನ್ನು ಸರ್ವೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆವಾಗ ಅವ್ರು ಹೇಳಿದ್ದೇನೆಂದರೆ ಇದನ್ನು 1 ವರ್ಷಕ್ಕೊಂದ್ಸಲಿ ಸರ್ವೀಸ್ ಮಾಡಿಸ್ಬೇಕು ಅಂತ. ನಮ್ಮಮ್ಮನ ಕೇಳಿದವರು ಎಷ್ಟು ವರ್ಷ ಆಗಿದೆ ಸರ್ವೀಸ್ ಮಾಡಿಸಿ ಅಂದರೆ, ನಮ್ಮಮ್ಮ ಆವಾಗ ತುಂಬ ಕಾನ್ಫಿಡೆಂಟಾಗೆ ಸುಳ್ಳು ಹೇಳಿದ್ರು, 1.5 ವರ್ಷ ಅಷ್ಟೇ ಆಗಿರೋದು ಅಂತ. ಬಟ್ ಅದಾಗಿರೋದು ಎಷ್ಟು ವರ್ಷ ಮಮ್ಮಿ? 2 ವರ್ಷ 2.5 ವರ್ಷ ಅನಿಸುತ್ತೆ. 2 ವರ್ಷ ಆಗಿದೆ. ನಮ್ಮಮ್ಮ ಅವ್ರಿಗೆ ನಿಜ ಹೇಳಿಲ್ಲ, ಸುಳ್ಳು ಹೇಳಿಬಿಟ್ರು. ಸೊ ಆದರೂ ಸರ್ವೀಸ್ ಮಾಡಿಬಿಟ್ಟು ಹೊರಟೋದ್ರು ಅವರು. ಅದು ಮಾಡೋದಕ್ಕೆ ಬೆಳಿಗ್ಗೆ 11 ಗಂಟೆಗೆಲ್ಲ ಮಮ್ಮಿ ಬಂದಿತ್ತು. 11 ಗಂಟೆಗೆ ಬಂದು 2 ಗಂಟೆಗೆ ಹೋದ್ರು ಅವರು. ಈ ಪೈಪ್ಗಳನ್ನೆಲ್ಲ ಅವ್ರು ಕಂಪ್ನಿಯಿಂದ ಅಲ್ವಾ ಬಂದಿರೋದು, ಅದಕ್ಕೆ ಕಡಿಮೆ ಮಾಡಿಲ್ಲ. ಅವರು ಕಂಪ್ನಿಯಿಂದ ಬಂದಿದ್ದು. ಸೊ ಕಂಪ್ನಿಯವ್ರಿಗೆ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದ್ವಿ. ಮಮ್ಮಿ ಸೈಲೆಂಟ್. ಸೊ ಅದನ್ನು ಯಾವ ಥರ ಕ್ಲೀನ್ ಮಾಡ್ತಾರೆ ಅಂದರೆ, ಅವ್ರು ಇಸ್ಕೊಂಡಿದ್ದು ಎಷ್ಟು ಮಮ್ಮಿ? 1600 ರೂಪಾಯಿ 2400 ರೂಪಾಯಿ ಅಂತೆ. ಅದಕ್ಕೆ ನಮಗೆ ಎಷ್ಟೋ ರೂಪಾಯಿ ಕಡಿಮೆ ಮಾಡಿಬಿಟ್ಟು 1600 ರೂಪಾಯಿ ನಮ್ಮ ಹತ್ರ ಇಸ್ಕೊಳೋದ್ರು. 1800 ರೂಪಾಯಿ ಇಸ್ಕೊಳೋದ್ರು. 50 ರೂಪೀಸ್ ಕೂಡ ಕಡಿಮೆ ಮಾಡಲಿಲ್ಲ. ಸೊ ಇದು ಯಾವ ಥರ ಕ್ಲೀನ್ ಮಾಡೋದು ಅಂದರೆ, ನೋಡಿ, ಈ ಪೈಪ್ನ ನಿಧಾನಕ್ಕೆ ಟರ್ನ್ ಮಾಡಿಬಿಟ್ಟು ಎತ್ಬಿಟ್ಟು ಅದರಲ್ಲಿ ನೀರಿರುತ್ತೆ ಆಲ್ರೆಡಿ, ಅದನ್ನು ಚೆನ್ನಾಗಿ ಶೇಕ್ ಮಾಡಿದ್ರೆ ಅದರಿಂದ ಅಲ್ಲಿ ಕಾಣಿಸ್ತಿದೆ ಅಲ್ವ, ಆ ಥರ ವೈಟ್ ಅದು ಎಪ್ಪುಗಟ್ಟಿರುತ್ತೆ, ಆ ಥರ ಬರ್ತಾ ಇರುತ್ತೆ. ಸೊ ನಾನೇನು ಹೇಳಿದೆ ಅಂದರೆ ನಮ್ಮ ಮಮ್ಮಿಗೆ, ನೆಕ್ಸ್ಟ್ ಟೈಮ್ 1 ವರ್ಷ ಆದಮೇಲೆ ನಾವೇ ಕ್ಲೀನ್ ಮಾಡ್ಕೋಬೋದು ಅಂತ. ಪೇಂಟ್ ಆಲ್ರೆಡಿ ನಾವೇ ಮಾಡಿದ್ವಿ. ಸೊ ಇದೇನು ದೊಡ್ಡ ಮ್ಯಾಟ್ರೇ ಅಲ್ಲ ಅಲ್ವಾ ಮಮ್ಮಿ? ಸೊ ನೆಕ್ಸ್ಟ್ ವರ್ಷಕ್ಕೆ ಹೌದು, ಅಲ್ಲಿ ನೋಡಿ ಕಾಣಿಸ್ತಾ ಇದೆ ನೋಡಿ ನಮ್ಮಮ್ಮ, ಅಲ್ಲಿ ನಮ್ಮಮ್ಮ, ಇಲ್ಲಿ ನಾನು. ಸೊ 180 ಡಿಗ್ರಿ ಇಬ್ಬರದು ಕಣ್ಣು ಫುಲ್ 360 ಡಿಗ್ರಿಲಿ ಕವರ್ ಆಗಿತ್ತು, ಯಾವ ಥರ ಹೆಂಗೆ ಮಾಡ್ತಾರೆ ಅಂತ. ಪಾಪ ಅವೆಲ್ಲ ಹೇಳ್ಬಾರ್ದು ಸುಮ್ಮನೆ. ಸೊ ನೆಕ್ಸ್ಟ್ ಟೈಮ್ಗೆ ಯಾರನ್ನೂ ಕರೆಯೋದು ಬೇಡ, ನೆಕ್ಸ್ಟ್ ಟೈಮ್ ಯಾರೂ ಬರೋದೇ ಇಲ್ಲ, ನಾವೇ ಕ್ಲೀನ್ ಮಾಡೋಂತ ಫಿಕ್ಸ್ ಆಗಿಬಿಟ್ವಿ. ಈಸಿ ಇದೆ ಅಷ್ಟೊಂದು, ಯಾಕಂದರೆ ಐಡಿಯಾ ಇದ್ದರೆ ಸಾಕು, ಕ್ಲೀನ್ ಮಾಡಿಬಿಡ್ಬೋದು ನಾವೇ. ಆ ಗ್ಲಾಸ್ ಹೊಡೆದೋದ್ರೆ ಮಾತ್ರ 1200 ರೂಪಾಯಿ ತೊಗೊಬಿಡ್ತಾ ಇರಬೇಕು. ಒಂದೊಂದಕ್ಕೆ 1200 ರೂಪಾಯಿ ಅಂತೆ. ನೋಡಿ ಅಲ್ಲೆಲ್ಲ ಕಾಣಿಸ್ತಾ ಇದೆ ಅಲ್ವಾ, ಅದೆಲ್ಲ ಬಿಸಿ ನೀರು ಗಟ್ಟಿನೋ ಏನೋ ಆಗಿದೆ ನೋಡಿ. ಈ ಥರ ಶೇಕ್ ಮಾಡ್ತಾರೆ. ಅವ್ರು ನನ್ನ ಹೆಲ್ಪ್ ಕೂಡ ತೊಗೊಂಡ್ರು, ಅವರೊಬ್ಬರೇ ಮಾಡಲಿಲ್ಲ. ಅಲ್ಲ ಇಟ್ರಿ ನೋಡಿ, ಅಲ್ಲೆಲ್ಲ ಕೋಲಲ್ಲ ಇಲ್ಲಿ ಮ್ಯಾಲೆ ಇಟ್ರಿ ಅನ್ಸುತ್ತೆ. ನಾನು ನೋಡಿ ಹೆಂಗಿದ್ದೀನಿ ಬಿಸಿಲಲ್ಲಿ ನೋಡಿ. ಈ ಥರದ್ದೊಂದು ನಾವು ಮಾಡಿಸ್ಕೊಬಿಟ್ರೆ ಸಾಕು. ಒಂದು ನಮ್ಮ ಮನೆಗಿಲ್ಲ, ಇದೊಂದು ಮಾಡಿಸ್ಕೊಬಿಟ್ರೆ ನಾವೇ ಮಾಡ್ಕೊಂಡು. ಆದರೂ ಇಷ್ಟೊಂದು ಬಂದಿದೆ ಅಂದರೆ 6 ತಿಂಗಳಿಗೆ ಅನಿಸಿದೆ. ಇವೆಲ್ಲ ರಬ್ಬರ್ ಅನ್ಸುತ್ತೆ ಒಳಗಡೆ. ಅದು ಹಾಕ್ಬೇಕಾದ್ರೆ ಹುಷಾರಾಗಿ ಹಾಕಬೇಕು, ಕ್ಲೀನ್ ಮಾಡೋದು ಮ್ಯಾಟ್ರ್ ಅಲ್ಲ. ಎಸ್ ನೋಡಿ, ಈ ಥರ ಅಂತಾರೆ. ಸೊ ಈ ರೈಟ್ ಸೈಡ್ ಇರೋದನ್ನೆಲ್ಲ, ರೈಟ್ ಸೈಡಲ್ಲಿ ಇರೋವಂಥದ್ದೆಲ್ಲ ಲೆಫ್ಟ್ ಸೈಡ್ಗೆ ಬರ್ತಾ ಇರುತ್ತೆ. ಇದು ಎಪ್ಪುಗಟ್ಟಿರೋದನ್ನದು ನಾನು ಕೆಲಸ ಮಾಡ್ತಾ ಇದ್ದೀನಿ ನೋಡಿ. ಆ ಥರ ನೀರು ಬರುತ್ತೆ, ಎಲ್ಲ ಬರ್ತಾ ಇರುತ್ತೆ ನೋಡಿ. ನಾವು ತೊಗೊಂಡಿರೋದು ಸುಪ್ರೀಂ ಸೋಲಾರ್, ಅಪ್ರೂವ್ಡ್ ಬೈ MNRE ಗೌರ್ಮೆಂಟ್ ಆಫ್ ಇಂಡಿಯಾ. ನೋಡಿ ಅವ್ರ ಕೈಲಿ ಏನಿದೆ ಅಲ್ವಾ, ಆ ಥರ ನಾವು ಬೆಂಡ್ ಮಾಡಿಸ್ಕೋಬೇಕು.
ನೋಡಿ ಇವಾಗ ಅದನ್ನು ರಿಟರ್ನ್ ಇಡ್ತಾ ಇದ್ದಾರೆ. ಸೊ ಆ ನೀರೆಲ್ಲ ಕ್ಲೀನ್ ಮಾಡಾದ್ಮೇಲೆ ಒಂದಾದ್ಮೇಲೆ ಒಂದು ಹಿಂಗೆ ಕ್ಲೀನಾಗಿ ಇಟ್ಕೊಂಡು ಹೋಗ್ಬೇಕು. ಬಟ್ ಲಾಸ್ಟ್ ಒನ್ ಏನಿರುತ್ತೆ ಅಲ್ವಾ, ಆ ಲಾಸ್ಟ್ ಒನ್ಗೆ ಈ ಪೈಪ್ಗಳಿಗೆಲ್ಲ ನೀರು ತುಂಬೋವರೆಗೂ ಏನು ಅವಶ್ಯಕತೆ ಇರಲ್ಲ. ಬಟ್ ಲಾಸ್ಟ್ ಒನ್ ಪೈಪ್ ಏನಿಡ್ತಾರೆ ಆ ಲಾಸ್ಟ್ ಒನ್ಗೆ ಮಾತ್ರ ನೀರು ಪೂರ್ತಿ ತುಂಬೋವರೆಗೂ, ಆ ಪೈಪ್ ಪೂರ್ತಿ ನೀರು ತುಂಬೋವರೆಗೂ ವೆಯ್ಟ್ ಮಾಡಬೇಕು. ಅದನ್ನು ಏರ್ಔಟ್ ಅಂತ ಕರಿತೀವಿ. ಸೊ ಅಷ್ಟೇ ಟ್ರಿಕ್ಕು, ಇನ್ನೇನಿಲ್ಲ. ಸೊ ನೋಡಿ ಇದೆಲ್ಲ ಬಂದುಬಿಟ್ಟು ಅದನ್ನು ಕ್ಲೀನ್ ಮಾಡೋದ್ರಿಂದ ಆಚೆ ಬಂದಿರುವಂಥ ಒಟ್ಟು. ನಮ್ಮ ಮಮ್ಮಿ ಅದರಲ್ಲಿ ಆಟ ಆಡ್ತಾ ಇದ್ದಾರೆ. ಇದು ನೀರಲ್ಲಿ ಇದ್ದಾಗ ಕ್ಲೀನ್ ಮಾಡೋದಕ್ಕಾಗಲ್ಲ. ಸೊ ಅದು ಡ್ರೈ ಆದಮೇಲೆ ಕ್ಲೀನ್ ಮಾಡಿದ್ರೆ ಅದೆಲ್ಲ ಪೌಡರ್ ಥರ ಬರುತ್ತೆ, ಆವಾಗ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನೋಡಿದ್ರಲ್ವ ಯಾವ ಥರ ಸೋಲಾರ್ ಕ್ಲೀನ್ ಮಾಡ್ಕೋಬೋದು ಅಂತ. ಆದರೆ ಹುಷಾರಾಗಿ ನೀವೇ ಕ್ಲೀನ್ ಮಾಡ್ಕೋಬೋದು, ಇಲ್ಲಾಂದರೆ ಕಳಿಸ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.